ಯಾವ ಊರಿದು ಅಂದ್ರೆ ಯಾವ ಊರಿದು? ಚಿಕ್ಕ ಬಾಗೇವಾಡಿ. ಬನ್ನಿ, ಚಿಕ್ಕ ಬಾಗೇವಾಡಿ ಅಲ್ಲ, ಇದೇ ಬಾಗೇವಾಡಿ ಹತ್ರ. ಇದೇ ಬಾಗೇವಾಡಿಯಿಂದ ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟು. ಕೊಟ್ಟು ಏನು ಮಾಡ್ತಿದ್ರು? ಬಿಸ್ನೆಸ್. ಈಗ ಇಲ್ಲಿವರೆಗೂ ನಮ್ಮ ಮನೆ ಇಷ್ಟನಾ? ಇಲ್ಲ ಅಲ್ಲಿ ತಮ್ಮ ನೀವು ಬರ್ರಿ ಈ ಕಡೆ. ಯಾರ ಮನೆ ಇದು? ಈಗ ಒಟ್ಟು 3 ಮನೆ. ಅಲ್ಲ, ಮನೆ ಯಾರ್ದು ಅಂಡೆ? ಈಗ ಈ ಮನೆ ನೋಡ್ಬೇಕಲ್ವಾ? ಈ ಮನೆ ಅಲ್ವಾ ನೋಡೋದು? ಆ ಮನೆ ಯಾರ್ದು? ಅದು ಅದು ಹೋಗ್ತಾರೆ. ಅಲ್ಲಪ್ಪಿ, ನಮ್ಮದು ಅಂತಂದ್ರೆ ಅದು ನಿಮ್ಮ ಹೆಸರಿಗಿದೆಯಾ? ನೀವು ಬಳಸ್ತಾ ಇದ್ದೀರಾ? ಟೋಟಲಿ 3 ಮನೆ. 3 ಮನೆಗೆ ಸೆಂಟ್ರ್ ಇದ್ರಿ ನೀವು. ಆ ಕಡೆ ಯಾವುದು? ಅದು ನಮ್ಮದು. ಆ ಕಡೆ ಏನು ಮಾಡ್ತಾ ಇದ್ದೀರಿ ಅಂತ? ಆ ಕಡೆ ಖಾಲಿ ಇದೆ. ಗೋಡನ್ ಮಾಡ್ಕೊಂಡಿದ್ದೀರಿ? ಗೋಡನ್ ಮಾಡ್ಕೊಂಡಿದ್ದೀರಾ? ಏನು ಗುಡಾನ್ ಕರೆಕ್ಟಾಗಿ ಹೇಳ್ಬೇಕು ನನಗೆ. ಅಲ್ಲಿ ಯಾರನ್ನ ವಾಸ ಮಾಡ್ತಾರಾ? ಅಲ್ಲಿ ಸುಮ್ಮ ಮಲ್ಕೋದಷ್ಟೇ. ಹುಡುಗರು ಅಥವಾ ಹಿಂಗೆ ಫ್ರೆಂಡ್ಸ್ ಅಂತ. ಹಂಗೆ ಇದು ಇಲ್ಲಿ ವಾಸ ಮಾಡೋದು ನಾವು. ಓಕೆನಾ? ಇದು ಗಣಪತಿ ಮಾಡ್ತಾರೆ. ನೀವು ಗಣಪತಿಗಳು ಮಾಡ್ತೀರಾ? ಹಾಂ 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 ಹಾಂ, ನೀವು ಗಣಪತಿ ಎಲ್ಲ ಸರಿ ಸರಿ ಸರಿ, ಓಕೆ. ನೋಡಿ, ಎಷ್ಟು ಗಣಪತಿ ಮಾಡಿದ್ದೀರಾ? ಎಷ್ಟು ಗಣಪತಿ ಮಾಡಿದ್ದೀರಾ? ಇವಾಗ ಒಂದು 3,000. 3,000. ಎಲ್ಲಿ ಕಳಿಸ್ತೀರ ಇವನ್ನೆಲ್ಲ? ಇವೆಲ್ಲ ಹೋಲ್ಸೇಲ್ ಹಾವೇರಿ, ಹುಬ್ಳಿ, ಧಾರವಾಡ ಎಲ್ಲ ಹೋಲ್ಸೇಲ್ ಕಳಿಸ್ತೀರಾ? ಎಲ್ಲ ನೀವೇ ಮ್ಯಾನುಫ್ಯಾಕ್ಚರು? ನೀವು ಫೋನ್ ಮಾಡಿದ್ರೆ ಎಷ್ಟು ಬೇಕಾದ್ರೆ ಕಳಿಸ್ತೀರಿ? ದೊಡ್ಡದು ಬೇಕಾದ್ರೆ ಮಾಡಿ ಕಳಿಸ್ತೀರಿ? ಎಷ್ಟು? 10-12 ಫುಟ್. 10-12 ಫುಟ್ ಮಟ್ಟ ಮಾಡಿ ಕಳಿಸ್ತೀರಿ? ಊರು ಹೊರಗಡೆ ಇದೆ. ಅದೇ 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 ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ. ಓಕೆ ಓಕೆ ಓಕೆ. ಅಲ್ಲಿಂದ ಆ ಮನೆಗಳಿಂದ ಹೊರಗೆ ಹಿಂಗೆ ಬರ್ಬೋದಾ? ಬರ್ಬೋದು. ಆ ಮನೆಗಳಿಂದ ಹಿಂಗೆ ಬರ್ಬೋದಲ್ವಾ? ಎಸ್, ಓಕೆ. ಸ್ವಲ್ಪ ತಗೊಳ್ಳಿ ಅದನ್ನ. ಹೆಂಗೆ ತೆಗಿತಿದಾರೆ ನೋಡಪ್ಪ ಅದನ್ನ. ಎಷ್ಟು ಸೂಕ್ಷ್ಮ ಮಾಡ್ತಾರೆ ನೋಡೋದನ್ನ. ನೋಡಿ, ಎಷ್ಟು ಸಾವಿರಾರು ಗಣಪತಿ ಮಾಡಿದ್ರಲ್ವಾ? ಬಾ ನರೇಶ್. ಎಷ್ಟು ಮಾಡಿದ್ರು ದುಡ್ಡಿಲ್ಲ. ಹೆಣ್ಮಕ್ಳು ಯಾರಕ್ಕೆ ಹಿಂಗಿದೆ? ಇದು ನಮ್ಮ ಅಂತಮ್ಮರ ಮನೆ. ನಾ ಇರೋದು ಬೈಲಂಗಾಲ. ಹೆಣ್ಮಕ್ಳು ಅಮ್ಮಯ್ಯ ಅಮ್ಮ ಯಾರಿಲ್ವಾ? ಅಮ್ಮ ಹಾಂ, ಇವ್ರ ಪಪ್ಪ ಇವ್ರ ಮಮ್ಮಿ ಇದ್ದಾರೆ. ಇಬ್ರು ಗಂಡು ಮಕ್ಕಳು ಜನ ಅವ್ರ ಹೊಟ್ಟೆ ಮದುವೆ ಮದುವೆ ಆಗಿಲ್ಲ? ಮದುವೆ. ಫೈನಾನ್ಷಿಯಲಿ ನಿಲ್ಲೋದಿಲ್ಲ ಇಲ್ಲಿ. ಎಷ್ಟು ಮಾಡಿದ್ರು ಅಷ್ಟೇನೆ, ದುಡ್ಡು ನಿಲ್ತಾ ಇಲ್ಲ. ಒಂದು ಓಕೆ, ನಾನು ಹೇಳ್ತೀನಿ, ನೀವು ಕೇಳಿ, ತಪ್ಪೇನಿಲ್ಲ. ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ, ತಪ್ಪೇನಿಲ್ಲ. ಅರ್ಥ ಆಯ್ತಾ? ನಾನು ಹೇಳಿದ್ದೀನಿ ಅಂತ ನೀವು ಏನೋ ಹೇಳ್ಬಿಟ್ಟಿದ್ದಾರೆ. ನಾನು ಅವ್ರೇನೋ ಬೆಂಗಳೂರಿಂದ ಬಂದಿದ್ದಾರೆ, ಮೀಡಿಯಾದಲ್ಲಿ ಬರ್ತಾರೆ, ಅವ್ರು ಹೇಳಿದಾರೆ ಅಂತ ಹೇಳ್ಬೇಕನ್ನೋದು ಏನಿಲ್ಲ. ಇಲ್ಲ ಗುರುಗಳೇ, ನಾನು ಬಾರಿ ಕೋಟ್ಯಾಧೀಶ್ವರ, ಬಹಳ ಚೆನ್ನಾಗಿದ್ದೀನಿ ಅಂತ ಅಂದ್ರೆ ತಪ್ಪೇನಿಲ್ಲ ಅದರಲ್ಲಿ. ಸರಿನಾ? ಯಾವುದೇ ಕಾರಣಕ್ಕೂ ದುಡ್ಡು ಮಾಡಕ್ ಆಗೋದಿಲ್ಲ, ಸಾಲಗಾರ ಆಗ್ತೀರಿ. ಅರ್ಥ ಆಯ್ತು ಹೇಳೋದು? ಇದಕ್ಕೆ ಎಸ್ ಆರ್ ನೋ ಬರಬರಾಯ್ತಾ? ಒಂದು. ಮತ್ತೆ ಇಲ್ಲಿರುತ್ತೆ ಹೆಣ್ಮಕ್ಳು, ಅಕಸ್ಮಾತ್ ಅಮ್ಮ ಇರ್ಬೋದು. ನಾನು ಹೇಳೋದು ಹೆಣ್ಮಕ್ಳು ಅಂತಂದ್ರೆ ಒಟ್ಟು ಹೆಣ್ಣು ಮಕ್ಕಳು ಹೇಳೋದು ನಾನು. ಮಹಿಳೆ ಅಥವಾ ಯಾರನ್ನಾಗಿರ್ಲಿ, ಅವ್ರಿಗೆ ಯಾವುದೇ ಕಾರಣಕ್ಕೂ ಸುಖ ನೆಮ್ಮದಿ ಅಂತ ಸಿಗೋದೇ ಇಲ್ಲ ಇಲ್ಲಿ. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಆರೋಗ್ಯದಂತೂ ಅತಿ ದೊಡ್ಡ ಸಮಸ್ಯೆಗಳನ್ನ ಕಾಣ್ತಾ ಹೋಗ್ತೀವಿ. ಅದು ಹೆಣ್ಮಕ್ಳಲ್ಲೇ ಅತಿ ದೊಡ್ಡದಾಗಿ ಕಾಣ್ತಾ ಹೋಗ್ತೀವಿ. ಗೊತ್ತಿರ್ಬೇಕಾಗ್ಲೇ ನಿಮಗೆ, ಗೊತ್ತಾಗಿರ್ಬೇಕು. ಅನುಭವ ಬಂದಿದ್ಯಾ? ಬಂದಿದ್ಯಾ? ಓಕೆನಾ? ನಾನು ಹೇಳಿದ್ ಕರೆಕ್ಟ್ ಅನ್ಸುತ್ತಾ? ಕರೆಕ್ಟ್ ಅಂದ್ರೆ ಕರೆಕ್ಟನ್ನೇ ಅಲ್ವಾ? ತಪ್ಪೇನಿದೆ? ಸೊ ಅಂದ್ರೆ ವಾಸ್ತು ಅನ್ನೋದು ಅಷ್ಟು ಪ್ರಬಲವಾಗಿರುತ್ತೆ ಅಂತ ಹೇಳೋದು ನಾನು, ಅಲ್ವಾ? ಇಲ್ಲಿ ಯಾರಿಗೋ ಕಣ್ ಕಟ್ಟಿ ಯಾರಿಗೋ ನಾನು ಇದು ಮಾಡಿ ಮಾತಾಡೋದಲ್ಲ ಇಲ್ಲಿ. ಸರಿನಾ? ನನ್ನ ವೈಯಕ್ತಿಕವಾಗಿ ಏನೋ ಬರೀ ದೊಡ್ಡ ಸ್ಕಿನ್ನ ಮಾತಾಡೋ ಪ್ರಶ್ನೆ ಇಲ್ಲ ಇಲ್ಲಿ. ಆಯಾ ಸ್ಥಾನಬಲಗಳು ಆ ರೀತಿ ಮಾಡ್ತಿರ್ತವೆ ಅಂತ. ನಿನ್ನೆ ನೋಡಿ, ಧಾರವಾಡದಲ್ಲಿ ಒಬ್ಬ ಬೆಂಗಳೂರಲ್ಲಿ PSC ಆಗಿದ್ರು, ಅವ್ರು ಧಾರವಾಡ ಕರೆಸಿದ್ರೆ ಎಕ್ಸಾಕ್ಟ್ ಅಂತ ಹೇಳಿದ್ರು ಅವರು. 100%. ನನಗಂತೂ ಭಾರಿ ಸಂತೋಷ ಆಯ್ತು ಗುರುಗಳೇ. ಸೊ ಹಾಗೆ ನಿಮಗೂ ಏನು ಅನಿಸ್ತು ಅದ್ರ ಬಗ್ಗೆ ಇರುತ್ತೆ.
ಸರಿನಾ? ಓಕೆ, ನೀವು ಎಷ್ಟು ಜನ ಅಣ್ಣ ತಮ್ಮಗಳು? ನಾವಿಬ್ರು. ಇಬ್ರಿಗೂ ಒಂದೇ ಇದು ಮಾಡ್ಕೊಂಡು ಇಲ್ಲೇ ಇದ್ರೀಗ? ಹಾ, ಇಲ್ಲೇ. ಸರಿ, ಓಕೆ, ಏನೇನಿಲ್ಲ, ತಲೆ ಕೆಡಿಸ್ಕೋಬೇಡಿ. ನೀವು ಆ ಕಡೆ ಮನೆಗೆ ಈ ಕಡೆ ಗಣಪತಿ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಒಂದು ಆಪ್ಷನ್ ಹೇಳೋದು, ಸರಿನಾ? ಅಕಸ್ಮಾತ್ ಆ ಮನೆಯಿಂದ ಏನಾದ್ರೂ ಕಾಲೇಜಾಗಿದೆಯಾ ಮುಂದೆ? ಇಲ್ಲ, ಅದು ಹತ್ಕೊಂಡಿದೆ ಗಾಡಿ, ಅದು ಹತ್ಕೊಂಡಿದೆ ಗೋಡೆ, ಸರಿನಾ? ಓಕೆ, ಒಂದು ಕೆಲಸ ಮಾಡಿ, ಇಲ್ಲಿಂದ ಒಳಗೆ ಹೋಗ್ತೀವಲ್ಲ ನಾವು? ಈ ಕಡೆಯಿಂದ ಆ ಕಡೆ ಹೋಗೋದು. ಅಲ್ಲಿಂದ ಇಲ್ಲಿಂದ ಒಟ್ಟು 3 ಮನೆಗೆ ಓಡಾಡ್ತೀರಿ ಹಿಂಗೆ? 3 ಮನೆಗೆ ಓಡಾಡ್ತಾ ಇದ್ದೀರಿ? ಒಂದು ನಿಮಿಷ. ಸರಿ, ಓಕೆ. ನೋಡಿ, ಈ ಡೋರ್ ಇದೆಯಲ್ಲ, ಈ ಡೋರ್ ನಿಮ್ಮನ್ನು ಹೊಡೆದಾಗ್ತಾ ಇದೆ. ಮೈನ್ ಡೋರ್ ನಮ್ಮ ತಲೆ ಏನು ಕೆಲಸ ಮಾಡುತ್ತೋ ಆ ಕೆಲಸ ಮಾಡುತ್ತೆ ಇದೆ, ಸರಿನಾ? ಓಕೆನಾ? ಈ ಬಾಗಿಲು ಇಲ್ಲಿ ಇಟ್ಕೋಪ್ಪ. ಈ ಕಿಟಕಿ ಇಟ್ಕೋ, ಏನು ತೊಂದರೆ ಏನಿಲ್ಲ. ಕಿಟಕಿ ಇಟ್ಕೊಂಡು ಬಾಗಿಲು ಮಾಡ್ಕೋ, ಸರಿನಾ? ಓಕೆ, ಒಂದು ಇದನ್ನೆಲ್ಲ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ, ಎತ್ತರ ಡೌನ್ ಮಾಡಬೇಡಿ, ಹಿಂಗೆ ಎಲ್ಲ ಫೇಸಿಂಗ್ ಒಂದೇ ಲೆವೆಲ್ ಮಾಡ್ಕೋಬೇಕು ಸರ್, ಫೇಸ್ನ, ಸರಿನಾ? ಬನ್ನಿ ಹೇಳ್ತೀವಿ. ನೋಡಿ, ನೀವೇನ್ ಮಾಡಿ ಸಕ್ಸಸ್ ಆಗ್ತಿಲ್ಲಪ್ಪ ಇಲ್ಲಿ, ಅರ್ಥ ಆಯ್ತಾ? ನಿಮ್ಮ ಮೇಲೆ ಏನ್ ಗೊತ್ತಾ, ನೀವು ಎಷ್ಟು ಒಳ್ಳೇದಾದ್ರೂ ಕೆಟ್ಟದಂಗೆ ಕಾಣ್ತೀರಿ ನೀವು. ಅಂದ್ರೆ ತಲೆ ಮೇಲೆ ಗಂಡು ಮಕ್ಕಳ ತಲೆ ಮೇಲೆ ಒಂದು ಕಲ್ಲು ಹಾಕಿದಂಗೆ, ಬಂಡೆ ಹಾಕಿದಂಗೆ ಇಲ್ಲಿ, ಅರ್ಥ ಆಯ್ತಾ? ಎದ್ದೊಳಕ್ಕೆ ಬರಲ್ಲ, ಬಂಡೆ ಹಾಕಿದ್ಮೇಲೆ ನೀನೇನು ಎದ್ದೇಳ್ತೀನಿ ನೀನು? ಚಾನ್ಸಸ್ ಇಲ್ಲ ನೀನು ಎದ್ದೇಳಕ್ಕೆ, ಸುಳ್ಳು. ಎಷ್ಟು ಮಾಡಿದ್ರು ಅಷ್ಟೇನೆ. ಸೊ ಅದಕ್ಕಾಗಿ ನಾನು ಹೇಳೋದು, ಈ ಎತ್ತರ ಏನಿದೆಯೋ ಎಲ್ಲ ಎತ್ತರ ಒಂದೇ ಹೈಟ್ ಇರಬೇಕಿಲ್ಲಿ, ಟೋಟಲ್ ಆಗಿ. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತೀವಿ ನೋಡು, ಸರಿನಾ? ಇದೇನಿದು? ಇಲ್ಲಿ ಗೋಡೆ ಇತ್ತು, ಇಲ್ಲಿ ಏನ್ ಮಾಡಿದ್ದಾರೆ? ಬಾಗಿಲು ಇತ್ತು, ಪ್ಯಾಕ್ ಮಾಡಿ. ಇಲ್ಲಿ ಬಾಗಿಲು, ಒಂದು ನಿಮಿಷ. ಇದೆಲ್ಲ ಸ್ಟ್ರೈಟ್ ಅಲ್ವಾ? ಇದೆ ಸ್ಟ್ರೈಟ್ ಅಲ್ವಾ ನಮಗೆ? ಈ ವಾಲ್ ಸ್ಟ್ರೈಟ್ ಅಲ್ವಾ? ಮತ್ತೆ ಇಲ್ಲಿಗೆ ಬಾಗಿಲಿತ್ತ ಒಳಗಡೆ? ಮೊದಲು ಅಲ್ಲಿ ಮಾಡ್ಕೊಂಡು ಪ್ಯಾಕ್ ಇತ್ತು. ಇಲ್ಲಿ ಬಾಗಿಲು ಕಡೆ ಒಳಗಡೆ ಇಲ್ಲಿ ಬಾಗಿಲಿದ್ದು ಪ್ಯಾಕ್ ಮಾಡ್ಕೊಂಡಿದ್ದು, ಸರಿ. ಇದೈತಪ್ಪ, ಅರ್ಥ ಆಯ್ತು ಹೇಳೋದು? ಅಮ್ಮ ಹೇಳಿದರೆ ಅವ್ರು ಹಿಡ್ಕೊಂಡು ಹೋಗ್ಯಾರ. ಅಪ್ಪ ತಮ್ಮ 3 ಜನ. ಇದ್ಯಾವುದು? ಇದೆಲ್ಲ ನಮ್ದೇನಾ? ಸುಮ್ಮನೆ ನಾನು ಏನೋ ಒಂದು ರೆಮಿಡಿಯಾಗಿ ಸ್ವಲ್ಪ ಉತ್ತಮ ಆಗಂಗೆ ಹೇಳಿ ಆಮೇಲೆ ಫರ್ದರ್ ಆಗಿ ನಾನು ಹೇಳಿದೆ. ಆಮೇಲೆ ನೀವೇನೋ ಮಾಡ್ಕೊಳ್ತೀರಾ? ನೀವು ಮನೆ ಏನಾದರೂ ರಿನೋವೇಷನ್ ಮಾಡೋ ಸ್ಟೇಜಲ್ಲಿ ಇದ್ದೀರಾ? ಮನೆ ಬಿಚ್ಚರ್ ಇದ್ದೀರಾ? ಮನೆ ಬಿಚ್ಚರ್ ಇದ್ರೆ ಒಂದು ಮಾತು ಹೇಳಿ, 3 ಮನೆ ಬಿಚ್ಚರ್ ಇದ್ರೆ ಒಂದು ಕೆಲಸ ಮಾಡಿ, ಇದನ್ನ ಏನೇನು ಮಾಡಬೇಡಿ. ಈಗ ಈ ಕಿಚನ್ ಇದೆಯಲ್ಲ, ಈ ಕಿಚನ್ ತೆಗೆದು ಬಿಡಿ ಫಸ್ಟ್, ಟೋಟಲ್ ಎಲ್ಲ ತೆಗೆದು ಬಿಡಿ. ಆ ತೊಟ್ಟಿ ಇದೆಯಲ್ಲ, ತೊಟ್ಟಿ ನೀರಿನ ತೊಟ್ಟಿ ಇದೆಯಲ್ಲಮ್ಮ, ತೊಟ್ಟಿ ಗೊತ್ತಾಗತ್ತಾ? ಟ್ಯಾಂಕ್ ಇದೆಯಲ್ಲ, ಬಾ ಒಂದು ನಿಮಿಷ ಹೇಳ್ಬಿಟ್ಟೆ. ಈ ನೀರಿನ ಟ್ಯಾಂಕ್ ಇದೆಯಲ್ಲ, ಟ್ಯಾಂಕ್ ಫಸ್ಟ್ ಹೊಡೆದಾಕಿದ್ದಲ್ಲ, ಸರಿನಾ? ಓಕೆನಾ? ಈ ಟ್ಯಾಂಕ್ ಹೊಡೆದಾಕಿ, ಟ್ಯಾಂಕ್ ಇದ್ರೆ ಏನಾಗುತ್ತೆ? ಪಾಪ ಒಂದು ನಿಮಿಷ ಹಿಂಗೆ ತಗೋ. ಈ ಟ್ಯಾಂಕ್ ಇದ್ರೆ ಏನಾಗುತ್ತೆ ಅಂತಂದ್ರೆ, ದುಡ್ಡು ಸಾಲ ಮಾಡ್ಕೊಳ್ತೀವಿ ಸಿಕ್ಕಾಬಟ್ಟೆ, ಅರ್ಥ ಆಯ್ತಾ? ನೀವು ಮದುವೆಗಳು ಕೂಡ ಹೆಣ್ಣು ಮಕ್ಳು ಆಗಮನ ಇರಲ್ಲ ನೋಡಿ ಇಲ್ಲಿ. ನೀವು ಮದುವೆ ಆಗ್ಬೇಕಂದ್ರೂ ನಿಮಗೆ ಸಮಸ್ಯೆ ಆಗುತ್ತೆ ಸುಮ್ಮನೆ, ಅರ್ಥ ಆಯ್ತು ಹೇಳೋದು? ಫಸ್ಟ್ ಹೊಡೆದಾಕಿದ್ದನ್ನ ಇದು ನೋಡ್ದಾಕು. ಒಂದು, ಎರಡನೇದು, ನೀವು ಸಾಧ್ಯವಾದಷ್ಟು ಸೂಕ್ಷ್ಮ ಗತಿಯಲ್ಲಿ ದುಡ್ಡು ಹಾಕದಂಗೆ ನಾನು ಹೇಳೋದು. ನೀವು ಫೈನಾನ್ಷಿಯಲಿ ಖರ್ಚು ಮಾಡ್ದಂಗೆ, ಯಾಕಂದ್ರೆ ಕೊಡ್ಬೇಕು, ಇದ್ರ ಲೆವೆಲಿಗೆ ಬರಬೇಕಲ್ಲ ಕಂಪ್ಲೀಟ್. ನೀವು ಮಣ್ಣೆ ಇರ್ಲಿ, ನನಗೇನು ಸಿಮೆಂಟು ಗ್ರಾನೈಟ್ ಹಾಕ್ಸ್ಬೇಕಂತೇನಿಲ್ಲ ನೀವು, ಅರ್ಥ ಆಯ್ತಾ? ಆ ಗಣಪತಿ ಸಾಕ್ಷಿಯಾಗಿ, ಗಣಪತಿ ನಿಮಗೆ 100 ವರ್ಷ ಆಯುಷ್ಯ ಕೊಡ್ತಾನೆ, ಚೆನ್ನಾಗಿ ಕೊಡ್ತಾನೆ. ಇನ್ನು ಮುಂದೆ ಬೆಳಿತಾ ಹೋಗ್ತೀರಿ ಈ ಸೈಟ್ ನಲ್ಲಿ, ತಲೆ ಕೆಡಿಸ್ಕೋಬೇಡಿ. ಆದ್ರೆ ಸ್ಥಾನ ಬಲವನ್ನು ಸರಿಪಡಿಸ್ಕೊಳ್ಳಿ. ಗಣಪತಿ 100% ನಿಮ್ಗೆ ಕೊಟ್ಟೇ ಕೊಡ್ತಾನೆ. ನೀವು ಮಾಡ್ತಕ್ಕಂಥ ಕಾರ್ಯ ಮಹತ್ ಕಾರ್ಯ, ದೈವ ಕಾರ್ಯ ತಾನೆ. ಆ ದೈವ ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ, ನೆನ್ಪಿಟ್ಕೊಳ್ಳಿ ಅದನ್ನ. ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀರಿ ಅಲ್ವಾ? ಆದ್ರೂ ನಿಮ್ಗೆ ಯಾವ ದುಡ್ಡು ಮಾಡಕ್ಕಾಗಿಲ್ಲ, ಏನು ಮಾಡಕ್ಕಾಗಿಲ್ಲ, ಸರಿ? ನಿಗ್ 0 ನೀವು, ಸರಿನಾ?
ಸೊ ಹಾಗಾಗಿ ಫಸ್ಟ್ ಹೊಡೆದಾಕಿ ಇದನ್ನ ಒಂದು ಎರಡನೇದು ತಿರುಗಿ ಮತ್ತೆ ಇದು ಕೆಲವು ದುರಂತಗಳು ಮಾಡಿಡುತ್ತೆ ಇದು ಇವಾಗ ತಿಳ್ಕೊಬೇಡಿ ಮತ್ತೆ ಒಂದ್ಸಲ ಮಾಡಿದೆ ದುರಂತಗಳಾಗ್ಬಿಡ್ತವೆ ಇದನ್ನ ಕುಕ್ಕರ್ ಬ್ಲಾಸ್ಟ್ ಆಗಿ ಅರ್ಥ ಆಯ್ತು ಹೇಳೋದು ಏನು ದುರಂತಗಳಾಗಿ ಅದು ಇನ್ನು ಬೇರೆ ಬೇರೆ ಸಮಸ್ಯೆ ಆಗುತ್ತೆ ಅದನ್ನ ನೆಗೆಟಿವ್ ಮಾತಾಡೋದು ಬೇಡ ಒಳ್ಳೆದನ್ನೇ ಮಾತಾಡೋಣ ಭಯ ಪಡಿಸಂಗ ಆಗಬಾರ್ದು ನನ್ನ ವಿಚಾರಗಳು ನಾನು ಮಾತಾಡಬೇಕಾದ್ರೆ ನಿಮಗೆ ಭಯ ಆಗಬಾರ್ದು ಅಲ್ವಾ ನಾವು ಡಾಕ್ಟರ್ ಇದ್ದಂಗೆ ಸರೋಗ್ತೀನಿ ಬಿಡು ಅನ್ನಂಗೆ ಇರ್ಬೇಕು ನಿಮಗೆ ಮೈಂಡ್ ಅಲ್ಲಿ ಸೊ ಅದಕ್ಕಾಗಿ ನಾನು ಇರೋದನ್ನ ರಿಯಾಲಿಟಿ ಯಾವಾಗ್ಲೂ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಕಹಿಯಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ಅದನ್ನ ಬೇರೆ ವಿಚಾರ ಮಾತಾಡೋದು ಬೇಡ ಸೊ ಹಾಗಾಗಿ ಇದನ್ನ ಪೂರ್ತಿ ತೆಗೆದುಬಿಡಿ ಇನ್ನೇನೇನು ಸಾಮಾನು ಏನು ಇಡಬೇಡಿ ಇಲ್ಲಿ ಸರಿನಾ ಹೇಳ್ತೀನಿ ಆ ತೊಟ್ಟಿ ಹೊಡೆದಾಕಿ ಆ ಕಿಚನ್ ಒಂದು ಕೆಲಸ ಮಾಡಿ ಇದೆಲ್ಲ ಹಂಗೆ ಇರಲಿ ಸರಿನಾ ಇದನ್ನ ಮಣ್ಣಾಗ ಹೈಟ್ ಮಾಡ್ಕೊಳಕ್ಕಾಗತ್ತಾ ಇದನ್ನ ಹೈಟ್ ಮಾಡ್ಕೊಳಕ್ಕಾಗತ್ತಾ ಇದಕ್ಕಿಂತ ಒಂದು 2 ಇಂಚ್ ಇಟ್ಟಿರಲ್ಲ ಬಟ್ ಆ ಕಡೆಯಿಂದ ನಾನು ಇಳಿದು ಬರಬೇಕು ಒಂದು ಮಾಡೋಣಂತೆ ಸರಿನಾ ಈ ಕಿಚನ್ ಎಲ್ಲಿ ಮಾಡ್ಬೋದು ಅಂತಂದ್ರೆ ಒಂದು ಕೆಲಸ ಮಾಡಿ ಈ ಡೋರ್ ಇಲ್ಲಿ ಬರಬೇಕು ಮಸ್ಟ್ ಅಂಡ್ ಶುಡ್ ಬರಲೇಬೇಕು ಈ ಡೋರು ಅರ್ಥ ಆಯ್ತಾ ಇದು ಬರಲೇಬೇಕು 100ಕ್ಕೆ 100 ಬರಲೇಬೇಕು ಇಲ್ಲಿಗೆ ನಾನು ಹೇಳೋದು ನಿನಗೆ ಕೆಡುಗಳಕ್ಕೆ ದುಡ್ಡನ್ನ ಹೊಂದಾಣಿಕೆ ಆಗ್ಬೇಕಾ ನಿನಗೆ ನಿನಗೆ ಖರ್ಚು ಮಾಡೋದು ಎಷ್ಟು ಎಲ್ಲ ಕಲ್ತ್ರೆ ಒಂದು 10-15 ಸಾವಿರ ಖರ್ಚು ಮಾಡ್ತಿ ಇದನ್ನ ಮಾಡ್ಕೋ ನಿನಗೆ ದುಡ್ಡು ಕೂಡ್ತವೆ ಆ ನೀರಿನ ಟ್ಯಾಂಕ್ ಎಷ್ಟು ಖರ್ಚಾಗತ್ತಪ್ಪ ನಿನಗೆ ಏನ್ ಹೊಡೆದಾಗ್ತಿ 10 ರೂಪಾಯಿ ಖರ್ಚಿದ್ರೆ ಹೊಡೆದಾಗ್ತಿ ಕಿಚನ್ ಹೊಡೆದಾಗ್ತಿ ಸರಿನಾ ನೀನ್ ಏನ್ ಮಾಡ್ತಿ 2,000 3,000 ಖರ್ಚಾಗ್ಲಿ ಇಲ್ಲಿ ಮಾಡ್ಕೊ ಡೋರ್ನ ಕೊನೆಗೆ ಇಲ್ಲಾದ್ರೂ ಮಾಡ್ಕೋ ಅರ್ಥ ಆಯ್ತು ನಾನು ಹೇಳೋದು ಇಲ್ಲಾದ್ರೂ ಮಾಡ್ಕೋ ನೀನ್ ಸುಮ್ಮನೆ ಗ್ಯಾಸು ಸಿಲಿಂಡರ್ ಅಲ್ಲಿ ಇಟ್ಕೊಂಡು ಬೇಕಾದ್ರೆ ಈ ಮುಖನ ಮಾಡು ಸುಮ್ಮನೆ ಅಡಿಗೆನ ಅರ್ಥ ಆಯ್ತು ಹೇಳೋದು ಇಲ್ಲೇ ಮಾಡ್ತೀರಿ ಬಾಜುಕ್ ಬಂದು ಎಲ್ಲಾನು ಅಡಿಗೆ ಮಾಡು ಅಲ್ಲಿ ಅಡಿಗೆ ಮಾಡು ದುಡ್ಡು ಕಳ್ಕೊಳ್ತೀನಿ ನೋಡು ಸಿಕ್ಕಾಪಟ್ಟೆ ಕಳ್ಕೊಂಡ್ಬಿಡ್ತೀವಿ ದುಡ್ಡು ಅರ್ಥ ಆಯ್ತು ಹೇಳೋದು ಇದನ್ನ ಇದನ್ನ ಬಿಡೋಣ ಬಾಜುಕ ಮನೆ ಹಾಕ್ಸಿದ್ದಾರೆ ಅದನ್ನ ನೋಡ್ಬೇಕು ಅದು ಬೇಕಾದ್ರೆ ವಾಸ ಮಾಡ್ಬೋದು ಸಂತೋಷ ಆಗುತ್ತೆ ನೋಡೋದಕ್ಕೆ ವೈಭೋಗ ಅಲ್ವಾ ನಮ್ಗೊಂದು ಗಣಪತಿ ಕೊಡ್ರಪ್ಪ ಒಳ್ಳೇದು ಕೆಲಸ ಮಾಡಿ ಇದು ಗೋಡಮ್ ಇರ್ಲಿ ಇವರಿಗೆ ನೆಕ್ಸ್ಟ್ ಮನೆ ಕಟ್ಟಿದಾಗ ಸರಿನಾ ಮನೆ ಕಟ್ಟೋರ್ಗೆ ಇಲ್ಲಿರಕ್ಕಾಗತ್ತಾ ಬಂದು ಬಂದಿರ್ತಾರೆ ಇಲ್ಲಿ ಇರ್ತೀರಪ್ಪ ಇಲ್ಲಿ ಇದ್ರೆ 70% ಅಲ್ಲಿ ಏನು ಮಾಡೋದ್ ಬೇಕಾಗಿಲ್ಲ ಅರ್ಥ ಆಯ್ತು ಹೇಳೋದು ಬಿಸ್ನೆಸ್ ಅಷ್ಟಕ್ಕಷ್ಟೇ ಆಗೋದು ಅದ್ ಮಾಡ್ಕೊಳ್ತಿದ್ರು ನೀವೆಲ್ಲ ಕೆಡುತ್ತೀರಂತಿರಲ್ಲ ಖರ್ಚು ಮಾಡೋದು ಬೇಡ ಸರಿನಾ ಒಂದ್ ಕೆಲಸ ಮಾಡಿ ಈ ಮನೆಗೆ ಟಚ್ ಇದೆಯಲ್ಲ ಟಚ್ ಬಿಡ್ಸಕ್ಕಾಗತ್ತಾ ಏನಾದ್ರು ಬಿಡ್ಸಕ್ಕಾಗಲ್ವಾ ಸರಿ ಓಕೆ ಸದ್ಯಕ್ಕೆ ಇಲ್ಲಾದ್ರೂ ಬಂದಿದ್ದೆ ಇವಾಗ ಈ ಗಾಡಿ ಸಪರೇಟ್ ಇದೆ ಇದು ಗಾಡಿ ಸಪರೇಟ್ ಇದೆ ಸುಮ್ಮ ಮಣ್ಣು ಅಷ್ಟೇ ಹೋಗುತ್ತದೆ ನೋಡಕ್ಕೆ ಎಲ್ಲ ತೆಗೆದುಬಿಡು ಸುಮ್ಮನೆ ತೆಗೆದ್ಬಿಟ್ಟು ಊಟ ಮಾಡ್ತೀನಿ ನೋಡಿ ನಿಮ್ದೆ ಅಷ್ಟನ್ನ ಮಾಡ್ತೀಯ ನೀನು ನೀನ್ ಏನನ್ನ ಮಾಡಿ ಈ ಮನೆಗೆ ಸಂಬಂಧ ಇಲ್ದಂಗ್ ಮಾಡಪ್ಪ ಎಲ್ಲ ಕಂಪ್ಲೀಟ್ ಯಾವ್ದು ಟಚ್ ಆಗ್ದಂಗ್ ಮಾಡ ಅಷ್ಟನ್ನ ಮಾಡಕ್ಕಾಗತ್ತ ಹೋಗ್ಲಿ 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಇದೊಂದು ಮಾಡು ಈ ಕಟ್ಟೆ ಮಾಡಿದ್ರಲ್ಲ ಫಸ್ಟ್ ಈ ಕಟ್ಟೆ ಹೊಡೆದಾಕಿದೆಯಲ್ಲ ಇದ್ರ ಲೆವೆಲ್ಗೆ ಮಾಡ್ತದೆ ಕಟ್ಟೆ ಈ ಲೆವೆಲ್ಗೆ ಮಾಡ್ಕೊಳ್ಳಿ ಅದೆಲ್ಲ ನೀರು ಕಾಸ್ತಾರೆ ಈಗ ಅದು ಬೇಡ ಕಾಸೋದು ಬೇಡ ಎಲ್ಲ ಸುಟ್ಟೋಗುತ್ತೆ ನೋಡಿ ದುಡ್ಡೆಲ್ಲ ತಗೊಂಡೋಗಿ ಹಾಕಿದಂಗೆ ಆಗುತ್ತೆ ಅಲ್ಲಿ ಹಾಕಿ ಬೇಕಾದ್ರೆ ಈ ಮುಖನಲ್ಲಿ ಇಡಿ ಸರಿನಾ ಅಲ್ಲಿ ಹಾಕಿ ಅದ್ರ ಟಚ್ ಮಾಡ್ಬೇಡಿ ಆ ಗೋಡೆ ಟಚ್ ಮಾಡ್ಬೇಡಿ ಇಲ್ಲಿ ಇಡಿ ಇಲ್ಲಿ ಏನಾಗಲ್ಲ ಇಲ್ಲಿಟ್ಟು ಇಟ್ಕೊಳ್ಳಿ ಇದನ್ನ ಫಸ್ಟ್ ಅದನ್ನು ಹೊಡೆದಾಕಿ ಇದನ್ನೆಲ್ಲ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ ಇದನ್ನ ನೀರು ಹಾಕಿ ಹಿಂಗ್ ಬರ್ಬೇಕಲ್ಲ ಎತ್ತರ ಮಾಡಿದ್ರಿ ನೋಡ್ರಿ ಮೂಲೆಗೆಲ್ಲ ಇದು ಬರ್ತದಲ್ಲ ಟೋಟಲ್ ಬರ್ಲಿ ಸರಿನಾ ಇಲ್ಲಿ ಬಂದಿರಿ ಇದನ್ನ ಸಾಧ್ಯವಾದ್ರೆ ಕ್ಲೀನ್ ಮಾಡಿದ್ರೆ ತುಂಬಾ ಉತ್ತಮ ಅರ್ಥ ಆಯ್ತು ಹೇಳೋದು ಇಲ್ಲಿ ಬಂದಿರಿ ನಿಮಗೆ ಮನೆ ಕಟ್ಟಕ್ಕೆ ಯೋಗ ಬರುತ್ತೆ ₹1 ಖರ್ಚು ಮಾಡೋದು ಬೇಡ ಅಂತ ಹೇಳೋದು ಇಲ್ಲಿ ಬಾ ಸುಮ್ಮನೆ ಅಂದ್ರೆ ಬರೋದಕ್ಕಿಂತ ಮುಂಚೆ ಇದು ಹೊಡೆದಾಕ್ಬೇಕು ವಿಚಾರ ಮಾಡಿದವರು ಸರಿ ಇದನ್ನ ಹೊಡೆದಾಕು ಅರ್ಥ ಹೇಳಿದ್ ನೋಡ್ದಾಗ ಬಂದ್ಬಿಡಲ್ಲ ಸರಿನಾ
ಓಕೆ, ಇಲ್ಲಿ ಬಂದಾಗ ಏನಾಗತ್ತಂದ್ರೆ ಇನ್ನು ಸ್ವಲ್ಪ ಜಾಯಿಂಟ್ ಬಿಡಿಸಿ ಎಲ್ಲ ಮನೆ ಕೆಡುತ್ತೀರಿ, ಇದನ್ನ ಕೆಡೋಬೇಕಾದ್ರೆ ಒಂದು ಪ್ಲಾನ್ ಕೊಡ್ತೀನಿ, ಸರಿನಾ? ಇದನ್ನೆಷ್ಟು ಕ್ಲೀನ್ ಮಾಡು, ಅವತ್ತಿನ ತಲೆ ಮೇಲೆ ಭಾರ ಹೋದಂಗೆ ನಿಮಗೆ ಕ್ಲೀನ್ ಮಾಡಿಬಿಡು. ನೀನು ಹೆಂಗೆ ಶೇವ್ ಮಾಡ್ಕೊಂಡಿಲ್ಲಲ್ವ, ಶೇವ್ ಮಾಡ್ಕೊಂಡು ಕಟಿಂಗ್ ಮಾಡಿಸ್ಕೊಂಡು ಸ್ನಾನ ಮಾಡಿದ್ರೆ ಹೆಂಗಿರ್ತೀವಿ ನಾವು, ಹೆಂಗಿರ್ತೀವಿ ಹೇಳು, ನಿರಾಳವಾಗಿರಲ್ವ ಒಂಥರ ಹಾಗಿರ್ತೀಯ ನೋಡಿ ನೀನು, ಸರಿನಾ? ಇದನ್ನ ಫಸ್ಟ್ ನೀನು ಕೆಡುತ್ತಿ ಅಂತೀಯಲ್ಲ, ಇದನ್ನ ಪೂರ್ತಿ ಕೆಡಬಿಡು. ಇದನ್ನ ಫಸ್ಟ್ ಇದನ್ನೆಲ್ಲ ಜಾಯಿಂಟ್ ಬಿಡಿಸು, ತಲೆ ಮೇಲೆ ಒಂದು ಬಂಡೆ ಇಳ್ದಂಗೆ ಆಗತ್ತೆ ನಿನಗೆ. ಇದನ್ನ ಫಸ್ಟ್ ಹೊಡೆದಾಕು. ನೀನು ಇನ್ನೊಂದು 3 ದಿವಸದಲ್ಲಿ ಇವ್ರಿಗೆ ಹೇಳ್ತೀಯ ಒಳ್ಳೆ ಮಾತನ್ನ. ಈಗ ನಾನೆಲ್ಲ ಬಂದಿರೋದು ಇವರಿಂದ, ಇವ್ರು ಕರ್ಸಿರತ್ತಾನೆ, ಇವ್ರು ತಾನೇ ನಿಮಗೆ ಇದು ಮಾಡಿರೋದು, ಸಜೆಸ್ಟ್ ಮಾಡಿರೋದು. ಇವರಿಂದ ಇವ್ರನ್ನ ಯಾವತ್ತೂ ಮರೆಯಂಗಿಲ್ಲ, ನೀವು ಮರೆಯೋದಿಲ್ಲ. ನಿಮ್ಗೆ ಒಳ್ಳೇದ್ರೆ ಯಾಕೆ ಮರಿತೀರ ನೀವು, ಅಲ್ವಾ? ಇವ್ರು ಯಾರೋ ಗೊತ್ತಿಲ್ಲ ನನಗೆ, ನೀವ್ ಯಾರೋ ಗೊತ್ತಿಲ್ಲ. ಬಟ್ ಆದ್ರೆ ಯಾರು ನಮ್ಮ ಟೈಮ್ನಲ್ಲಿ ಸಾಕಾರ ಮಾಡ್ತಾರ ಅವರೇ ದೇವ್ರಿದ್ದಂಗ ತಾನೆ. ಸೊ ಹಾಗಾಗಿ ನೀವು ಇದನ್ನ ಮಾಡ್ಕೊಳ್ಳಿ, ಏನೂ ಖರ್ಚಿಲ್ದಂಗೆ ಮಾಡ್ಕೊಪ್ಪ, ಸರಿನಾ? ಖರ್ಚೆ ಮಾಡ್ಬೇಡ, ಸರಿನಾ? ಯೂಸ್ ಮಾಡಕ್ ಹೋಗ್ಬೇಡ. ಒಂದು ಇಡು ಸದ್ಯಕ್ಕೆ, ಆದ್ರೆ ಕೆಡಬೇಕಾದ್ರೆ ಸಾಧ್ಯವಾದಷ್ಟು ಈ ಮನೆಗೆ ಬಾ, ನಿನಗೊಂದು ಯೋಗ ಬರುತ್ತೆ ಕೆಡಬೋದು. ಇರ್ಲಿ, ಯೋಗ ಬರುತ್ತೆ, ಎಲ್ಲ ಕೆಡುಕೆಂಬಿಡು, ಕೆಡು ನೀನು ರೆಡಿ ಮಾಡ್ಕೊ. ನೀನು ಮಾಡ್ತೀನಿ ಅಂತೀಯಲ್ಲ, ನೀನು ಹೆಂಚು ಹಾಕೋ, ಶೀಟ್ ಹಾಕೋ, ನನಗೆ ಬೇಕಾ ಆರ್ಸಿನಿ ಕಟ್ಟಬೇಕಂತ ಏನಿಲ್ಲ. ನೀನು ನೋಡಪ್ಪ, ನನ್ನ ಸ್ಥಾನಬಲ ಸರಿಯಾಗಿದ್ರೆ ಗುಡಿಸ್ಲು ಕೂಡ ಅರಮನೆ ಆಗತ್ತೆ. ಸ್ಥಾನಬಲ ಚೆನ್ನಾಗಿಲ್ಲ ಅಂತಂದ್ರೆ ಅರಮನೆ ಕೂಡ ಎದಕ್ಕೂ ಬರಲ್ಲ, ದುರಂತಮಯ ಆಗೋಗುತ್ತೆ ಜೀವನ. ಅದು ನನ್ನ 18 ಲಕ್ಷ ಕಿಲೋಮೀಟರ್ ಅನುಭವ ನಾನು ಹೇಳ್ತಿರೋದು ನಿನಗೆ, ಅರ್ಥ ಆಯ್ತು ಹೇಳೋದು? ನನಗೆ ಇಷ್ಟು ಒತ್ತೆಚ್ಚಿ ಯಾಕೆ ಹೇಳ್ತಾ ಇದ್ದೀನಿ? ನೀನು ಏನ್ ಹೇಳಿದ್ರು ನನಗೇನೋ ಫೀಸು, ನಾನು ಬಂದಿದ್ದೀನಿ, ಫೀಸ್ ಕೊಡ್ತೀವಿ, ಕಳಿಸ್ತೀಯ. ನೀರು ಆ ಕಡೆ ಹೋಗಲ್ಲ, ಈ ಕಡೆನೇ ಹೋಗ್ಬೇಕು, ಅಲ್ವಾ? ಆದ್ರೆ ಒತ್ತೆಚ್ಚಿ ಯಾಕೆ ಹೇಳ್ತಾ ಇದ್ದೀನಿ? ದಿಸ್ ಈಸ್ ಮೈ ಹೌಸ್, ದಿಸ್ ಈಸ್ ಮೈ, ಇದು ನನ್ನ ಕುಟುಂಬ, ಅಲ್ವಾ? ನನ್ನ ಕುಟುಂಬ ಅಲ್ವಾ ಇದು? ಎಂತ ಒಂದು ದೇವಸ್ಥಾನ ಇದ್ದಂಗೆ ಇದು. ಗಣಪತಿ, ಏನೋ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀವಿ, ಬಟ್ ಗಣಪತಿ ಮ್ಯಾನುಫ್ಯಾಕ್ಚರ್ ಮಾಡತ್ರನೇ ನಾವ್ ಇವತ್ತು ಇಲ್ಲಿ ನೋಡಿದ್ರೆ ಅಪಶಬ್ದ ನೋಡಿದ್ರೆ ಏನಾಗತ್ತೆ? ಎಲ್ಲರಿಗೂ ವಿಷಯ ಆಗ್ತಾರೆ ದೇವ್ರು. ಆದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಸರಿನಾ? ಆ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ, ಪ್ರಪಂಚಕ್ಕೆ ಒಳ್ಳೇದ್ ಮಾಡ್ಲಿ, ಪ್ರಪಂಚ ನಗಲಿ, ಪ್ರಪಂಚ ಅಳದ್ ಬೇಡ. ಯಾಕಂದ್ರೆ ಪ್ರಪಂಚದಲ್ಲಿ ನಾವೂ ಬೈದೀವಿ, ನಾನು ಒಬ್ಬರೇ ನಗಬೇಕು ಅನ್ನೋದು ಇರಬಾರ್ದು, ಎಲ್ಲರೂ ನಗಬೇಕು, ಎಲ್ಲರೂ ಊಟ ಮಾಡ್ಬೇಕು. ಆವತ್ತು ನಾವು ಜೊತೆ ಊಟ ಮಾಡ್ತೀವಿ, ಎಲ್ಲರೂ ಚೆನ್ನಾಗಿರ್ಬೇಕು, ಅಲ್ವಾ? ಇದನ್ನ ಚಾಚು ತಪ್ಪದೆ ಮಾಡ್ಕೊಪ್ಪ. ಇದೆಷ್ಟು ಖರ್ಚಿದೆ ಇದು? ಎಷ್ಟು ಖರ್ಚಿದೆಪ್ಪ ನಿನಗೆ, ಅಲ್ವಾ? ಒಂದ್ ಆಳು 500 ರೂಪಾಯಿ ಕೊಟ್ಟು, ಒಂದ್ ಆಳು 500, 300, 500 ರೂಪಾಯಿ ಇಟ್ಬಿಟ್ರೆ ಮುಗಿತ್ ನಿಂದ ಕೆಲಸ, ಸರಿನಾ? ಸಾಧ್ಯವಾದರೆ ಮಾಡ್ಲೇಬೇಕು. ನಾನು ಹೇಳೋದು ಇದು ಸ್ವಲ್ಪ ಕ್ಲೀನ್ ಮಾಡ್ಸಿದ್ನ, ಅರ್ಥ ಆಯ್ತಾ? ನೋಡಿ, ಒಂದು ನಿನಗೆ ಮನೆ ಕಟ್ಟ ಯೋಗ ಬರುತ್ತೆ, ನೆಮ್ಮದಿ ಊಟ ಮಾಡ್ತೀಯ. ಇಲ್ಲ ಅಂತಂದ್ರೆ ತಲೆ ಮೇಲೆ ಕಲ್ಲು ಹಾಕೊಳ್ತೀಯ. ಇದೆಲ್ಲ ಹಿಂಗೆ ಇರೋದು. ಸಾಧ್ಯವಾದಷ್ಟು ಎಲ್ಲೂ ಜಾಗ ಇಲ್ಲ, ಇಲ್ಲಿ ಮಾಡ್ಕೊಳ್ಳಿ, ಸುಮ್ಮನೆ ಹಿಂಗೆ ಮಾಡ್ಕೊಳ್ಳಿ, ಜಾಸ್ತಿ ಖರ್ಚು ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಇರೋದನ್ನ ಯಾಕೆ ಬಿಟ್ಕೊಳ್ಳೋದು, ಅಲ್ವಾ? ಸುಮ್ಮನೆ ಏನು ಬೇಡಮ್ಮ, ಸುಮ್ಮನೆ ಅಡಿಗೆ ಮಾಡಮ್ಮ, ಹಿಂಗೆ ಸುಮ್ಮನೆ ಅಡಿಗೆ ಮಾಡಪ್ಪ. ನೀನೇನು ಪಾರ್ಟಿಷನ್ ಮಾಡಿ ಏನ್ ಅಂದ್ಕೊಳ್ಳಿ ನಮ್ಮನ್ನ ನೋಡಿ. ನೀನ್ ಬಿಲ್ಡಿಂಗ್ ಕಟ್ಕೋ, ಆಮೇಲೆ ನಾನು ಬೇಡ ಅಂತೀನ, ಬಂಗ್ಲೆ ಕಟ್ಕೋ, ಅರ್ಥ ಆಯ್ತು ಹೇಳೋದು? ಈಗ ಉಳ್ಕೊಂಡ ಫಸ್ಟು ಉಳಿಯಕ್ಕೆ ಇಲ್ಲ ಈಗ ನಿಮ್ಗೆ, ಹಂಗಾಗ್ಬಿಡಿ ಸಮಸ್ಯೆ. ನೀವು ಎಷ್ಟೋ ಸಲ ಅಂದ್ಕೊಂಡಿದ್ದೀರಿ ನಾವು ಪರಮಾತ್ಮ ದೈವ ಕಾರ್ಯ ಮಾಡ್ತೀವಿ, ನಮ್ಗೆ ಒಳ್ಳೇದಾಗ್ತಿಲ್ಲ ನಮ್ಗೆ ಅನಿಸ್ತಾ ಇದೆ ನಿಮ್ಗೆ, ಅದನ್ನ ಬೆಟ್ರೋಲ್ ಮಾಡ್ಕೊಳ್ಳಿ. ಆ ಕಡೆ ಮೂಲೆಗಳು ಏನಿದ್ರು ಚಿಕ್ಕ ಹುಡುಗರು ಮಾಡ್ಕೊಳ್ಳಿ, ಸರಿನಾ? ಇಲ್ಲಿ ಅಡಿಗೆ ಮಾಡಿ, ಸುಮ್ಮನೆ ಏನೂ ಆಗಲ್ಲ, ಸರಿನಾ? ಎಲ್ಲ ಇಲ್ಲ ಮಲ್ಕೊಳ್ರಿ, ನೀವು ಮನೆ ಕಟ್ಟೆ ಕಟ್ತೀರಿ. ವಿಘ್ನೇಶ್ವರ ಒಳ್ಳೇದು ಮಾಡೇ ಮಾಡ್ತಾರೆ ನಿಮಗೆ, ಖಂಡಿತವಾಗ್ಲೂ ಒಳ್ಳೇದು ಮಾಡಲ್ಲ. ಧೈರ್ಯವಾಗಿರ್ರಿ, ಹೆದರ್ಬೇಡಿ, ಓಕೆನಾ? ನಾನು ಹೇಳಿದ್ದು ಏನ್ ಅನಿಸ್ತು ನಿಮಗೆ? ಅಲ್ಲಲ್ಲ, ನಾನು ಹೇಳಿದ್ದಕ್ಕೂ ನಿಮಗೂ ಏನ್ ಅನಿಸ್ತು? ಅದ ನೀವು ಅನುಭವಿಸಿದ ಸಮಸ್ಯೆಗಳಿಗೂ ನಾನು ಹೇಳಿದ್ದಕ್ಕೂ ನಿಜ ಅನಿಸ್ತಾ? ನಾನು ಹೇಳಿದ್ದಕ್ಕೆ ಮತ್ತೆ ನಿಮ್ಮ ಹತ್ರ ಹಣಕಾಸು ಎಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿದೆ, ಹೌದು ನಿಜಾನಾ? ತೊಂದರೆ ಆಗಿದೆ ಆಗ್ಲೇ? ಇದೆಲ್ಲ ಬೇರೆ ಬೇರೆ ತೊಂದರೆ ಆಗಿದ್ಯಾ? ಬೇರೆಲ್ಲ ಮಾತಾಡೋದು ಬೇಡ, ಏನ್ ತೊಂದರೆ ಆಗಿದೆ ಅಂತ ಇವತ್ತು ಪರ್ಸನಲ್, ಅದು ಪರ್ಸನಲ್ ವಿಚಾರಗಳನ್ನ ನಾನು ಬೇರೆ ಕಡೆ ಇದು ಮಾಡೋದು ಬೇಡ. ಸಾಧ್ಯವಾದಷ್ಟು ನೀವು ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ ಕೇಳ್ತಿರೋದು ಅಷ್ಟೇ, ಇಷ್ಟು ಸರಿನಾ? ಓಕೆ, ಬರಲ್ಲ ಯಜಮಾನ್ರೆ?
ಚೆನ್ನಾಗಿದ್ರಮ್ಮಯ್ಯ? ನೋಡ್ಕೊಂಡು ಹೋಗ್ತೀನಿ ಅಷ್ಟೇ, ಏನೋ ಬೀಗ ಅಂತಂದ್ರೆ ಇಲ್ಲಿ ಹಣಕಾಸು ಸಮಸ್ಯೆ ಅಂತೂ ತುಂಬಾ ಸಮಸ್ಯೆ ಮುಗ್ಗಟ್ಟು. ಅರ್ಥ ಆಯ್ತು ಹೇಳೋದು? ಒಂದು ಹೆಣ್ಮಕ್ಳು ನೆಮ್ಮದಿಯಾಗಿ ಬಿಡೋದೇ ಇಲ್ಲ ಕಣಮ್ಮ ಇದು. ಅರ್ಥ ಆಯ್ತಾ? ಆರೋಗ್ಯದಲ್ಲಿ ತುಂಬಾ ತೊಂದಿತ್ತು ಅಂತ ಮಾಡ್ಕೊಂಡು ಹೋಗ್ತೀರಿ, ಅದೇ ಹೆಣ್ಮಕ್ಳಿಗಂತೂ ಬರೀ ದೊಡ್ಡ ತೊಂದರೆ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಒಂದು ಸಾಲಗಾರ ಆಗ್ತೀರಿ, ಮತ್ತೆ ಹೆಣ್ಮಕ್ಳಿಗೆ ಆರೋಗ್ಯದಲ್ಲಿ ಭಾರಿ ತೊಂದರೆ ಆಗುತ್ತೆ. ಆರೋಗ್ಯ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು. ಆರೋಗ್ಯ ಅಂತ ಹೇಳಿದ್ರೆ ಎಲ್ಲದ್ರಲ್ಲೂ ಆರೋಗ್ಯ ಅಂತ, ಅದಾಯ್ತಾ? ಬೇರೆ ಬೇರೆ ವಿಚಾರ ನಾನು ಮಾತಾಡಕ್ ಬರಲ್ಲ. ಅರ್ಥ ಆಯ್ತು ಹೇಳೋದು? ಮಾನಸಿಕವಾಗಿ ಕೂಡ ಭಾರಿ ತೊಂದರೆ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಎಷ್ಟು ಜನ ಹೆಣ್ಮಕ್ಳು ನಿಮ್ಗೆ? 5 ಮಂದಿ. 5 ಮಂದಿ ಆರೋಗ್ಯವಾಗಿದ್ದಾರ ಚೆನ್ನಾಗಿ ಎಲ್ಲ? ಈ ಮನೆಗೆ ಸೊಸೆ ಹಾ ನೀನಮ್ಮ? ಚೆನ್ನಾಗಿಟ್ಟಿರ್ಲಿ, ಸರಿನಾ? ಇದೇನಿಲ್ಲ, ಎದುರುವಂತದ್ದು ಏನಿಲ್ಲ. ನಾನು ಯಾಕೆ ಹೇಳ್ತೇನೆ, ಸ್ವಲ್ಪ ಭಯ ಇರಲಿ ನಿಮ್ಗೆ ಅಂತ ಹೇಳೋದು ಅಷ್ಟೇನೆ. ಇದ್ರ ಲೆವೆಲ್ಗೆ ಇದನ್ನೆಲ್ಲ ಮಾಡ್ಕೊ, ಇದ್ರ ಲೆವೆಲ್ಗೆ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಹಣಕಾಸಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಎದುರಿಸ್ತೀರಿ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನಾವೇನ್ ಮಾಡ್ಬೇಕು, ಮುಂದಿನ ಸರಿ ಒಂದ್ 2 ಎಕರೆ ಜಮೀನು ಮಾರ್ಬೇಕು. ಮೈಂಡಲ್ಲಿ ಬಂದಿರುತ್ತಾಗ್ಲೇ ಅದು. ಅರ್ಥ ಆಯ್ತಾ ಹೇಳೋದು ನಾನು? ಯಜಮಾನ್ರೆ ಕರೆಕ್ಟ್ ತಪ್ಪ ಇದು? ಅರ್ಥ ಆಯ್ತು ಹೇಳೋದು? ಇನ್ಮೇಲೆ ಹೋಗ್ತಾ ಇರುತ್ತೆ, ಕಳಿತಿರ್ತೀವಿ, ಕಳ್ಕೊಳ್ತಾ ಹೋಗ್ತಿರ್ತೀವಿ. ನೀವೇನ್ ಹೇಳ್ತೀರ ನನಗೆ? ಕಳೆದಿರಂತ ನೀವೇನ್ ಹೇಳ್ತೀರ ನನಗೆ? ಯಾರಾದ್ರೂ ಹೇಳ್ತೀರಪ್ಪ? ನಮ್ಮ ಹೇಳ್ತೀರಮ್ಮ? ಆದ್ರೆ ನೀವು ಕಳಿತೀರಿ, ಚೆನ್ನಾಗ್ ಗೊತ್ತು. ಇನ್ನು 5 ವರ್ಷ ಬಿಟ್ಟು 5 ವರ್ಷ ಹಿಂಗೆ ಇರ್ರಿ ಮಾಡ್ಕೊಳದಂಗೆ ನಂದೇನು ಅಭ್ಯಂತರ ಇಲ್ಲ. ನೀವು ಮಾಡ್ಕೊಳ್ಳಬೇಕಂತ ನನ್ಗೆ ಇದು ಮಾಡಿದಿನ. ಬಟ್ ಆದ್ರೆ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡಿದ್ರೆ ಕಳ್ಕೊಳ್ತಾ ಹೋಗ್ತೀರಿ ಇದ್ದನ್ನ. ಬರೆದಿಟ್ಟ ಶಾಸನ ಇದು ಸರ್. ಒಂದು ಈ ಮೊದಲು ಹಿರಿಯ ಮನ್ಯಾಗ ಸುತ್ತಾಗ ಇಲ್ಲಿ ಬಾವಿ ಇತ್ತಂತ್ರಿ, ಬಾವಿ ಮುಚ್ಚೆ ಪ್ಯಾಕ್ ಮಾಡಿ ಮನೆ ಹಚ್ಚಾರ. ಅದು ಬಾವಿ ಇಲ್ಲೇ ಐತೆ. ಈಗ ಐತಿ ಮುಚ್ಚಿದಾರ? ಪೂರ್ತಿ ಮುಚ್ಚಿದಾರಲ್ವಾ? ಮುಚ್ಚಿದಾರಲ್ವಾ? ಇರ್ಲಿ, ತಪ್ಪೇನಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನನಗೆ ಬೇಕಿರೋದೀಗ ಏನ್ ಗೊತ್ತಾ, ನೀವೇನ್ ಮಾಡ್ತೀರ ಗೊತ್ತಿಲ್ಲ ನನಗೆ. ಹೈಟ್ ಮಾಡ್ಕೊಳಕ್ಕೆ ಸಿಮೆಂಟು ಏನ್ ಬೇಕಾದ್ರೆ ಹಾಕೊಳ್ಳಿ, ಒಳ್ಳೆ ಒಂದ್ ಲೆವೆಲ್ ಮಾಡ್ಕೊಳ್ಳಿ. ಸರಿನಾ? ಸರಿನಾ? ಇಳಿಬಾರ್ದು ಅಲ್ಲಿಂದ ನಾನು. ಅಟ್ಲೀಸ್ಟ್ ಒಂದ್ ಲೆವೆಲ್ ಇರ್ಲಿ. ಮೇಲೆ ನೆಮ್ಮದಿಗಿದೆ ಹೇಳಮ್ಮ. ಅಮ್ಮ ಬಾಮ್ಮ ಈ ಕಡೆ ನೆಮ್ಮದಿಗಿದೆ. ನೀನು ನೆಮ್ಮದಿ ಹಾಳು ಮಾಡ್ಕೊಳ್ತಿ ಅಷ್ಟೇ ನೀನು. ಅರ್ಧ ಆಯ್ತು ಹೇಳೋದು? ನಾನು ನೀನ್ ಇದು ಮಾಡ್ಬೇಕತ್ತಲ್ಲ. ಅರ್ಧ ಆಯ್ತು ಹೇಳೋದು? ನೆಮ್ಮದಿ ಹಾಳು ಮಾಡ್ಕೊಳ್ತಿ. ಅರ್ಧ ಆಯ್ತಾಯಿ? ಸರಿ, ನನ್ ಮಗಳಿದ್ದಂಗತ್ತಾನೆ. ನೀನ್ ಚೆನ್ನಾಗಿದ್ರತಾನೆ, ಮನೆ ಮಹಾಲಕ್ಷ್ಮಿ ಚೆನ್ನಾಗಿದ್ರತಾನೆ. ತಪ್ಪೇನು ಅಲ್ವಾ? ಆಯ್ಮತ್ತಾನೆ ಇದಕ್ಕೆ ವರ್ತಾರು ಅಂದ್ರೆ ನಾವ್ ಅಂದ್ಕೊಂಡಾಗ, ನನ್ನ ಮಗಳು ಅಂದ್ಕೊಂಡಾಗ ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ಹೇಳೋದು ಅಲ್ವಾ? ಸೊ ಹಾಗಾಗಿ ಸಾಧ್ಯವಾದಷ್ಟು ಮನೇಲಿ ಕಿರಿಕಿರಿ ಮಾಡ್ಕೋಬೇಡಿ. ಆಗ್ತಿರುತ್ತೆ, ಸಹಜವಾಗಿ ಆಗ್ತದೆ. ಯಾಕೆ ಅಂದ್ರೆ ಹೆಣ್ಮಕ್ಳ ತಲೆ ಮೇಲೆನೆ ಮೇಲೊಂದು ಬಂಡೆ ಹಾಕಿದಂಗ. ನನೀಗ ಬಂಡೆ ಹಾಕಿದ್ರೆ ಪಾಪ ಏನ್ ಮಾಡ್ತಾಳೆ? ಆ ಸಿಟ್ಟಿಗೆ ಏನೋ ಮಾತಾಡ್ತಾಳೆ ಅಷ್ಟೇ. ಆ ಸಿಟ್ಟಿಗೆ ಆಯ್ಮೇನೋ ಮಾತಾಡ್ತಾಳೆ, ಏನೇನೋ ಮಾತಾಡ್ತಾಳೆ, ಏನೇನೋ ಮಾಡ್ತಾಳೆ ಅನ್ನಂಗೆ ಆಗ್ತಾ ಇದೆ ನಮ್ಗೆ. ಮೈಂಡ್ಲಿ ಡಿಪ್ರೆಷನ್ ಹೋಗ್ತಾ ಇದೀವಿ. ಸೊ ಹಾಗಾಗಿ ಇದನ್ನ ಹೈಟ್ ಮಾಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿದ್ದು ಬಿಡ್ತಾರೆ. ಸುಮ್ಮನೆ ಮಾಡ್ಕೊಳ್ಳಿ. ಆ ಕಡೆ ನಾವು ಹೊರಗಳಿಂದ ಬರಕ ಜಾಗ ಇದೆಯಾ? ಇದೆಯಾ? ಒಂದು ಕೆಲಸ ಮಾಡಿ, ಸಾಧ್ಯವಾದ್ರೆ ಇದನ್ನೆಲ್ಲ ಹೈಟ್ ಮಾಡ್ಕೊಂಡು ತುಂಬಾ ಉತ್ತಮ. ಇಲ್ಲ ಬೇಡ ಬೇಡ ಅಂತಂದ್ರೆ ಇದು ಮುಚ್ಚಿಬಿಡಿ, ಇದನ್ನ ಹೊರಗಳಿಂದ ಬಂದು ಮಾಡ್ಕೊಳ್ಳಿ. ಇದನ್ನ ಮುಚ್ಚಿಬಿಟ್ಟು ಕಿಟಕಿ ಮಾಡ್ಕೊಂಡು ಹೊರಗಳಿಂದ ಬರ್ಬೇಕಲ್ಲ, ಆ ಕಡೆಯಿಂದ ಬಂದು ಇದನ್ನ ಬಳಸ್ಕೊಂಡು ಹೋಗ್ಬೇಕು. ಈಸಿ ಆಗ್ಬೇಕಂದ್ರೆ ನಿಮಗೆ. ಅರ್ಥ ಆಯ್ತಾ? ಓಕೆ. ಬಾಡಿ ಕ್ರಾಸ್ ಇದೇ ಆಲ್ರೆಡಿ ಅದನ್ನ ಹೊಡೆದಾಕ ಬರಲ್ಬಳಯ್ಯ. ಸದ್ಯದ ಪರಿಸ್ಥಿತಿಯಲ್ಲಿ ದುಡ್ಡು ಇಲ್ದಾಗ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಖರ್ಚಾಗತ್ತೆ ಅವಕ್ಕೆಲ್ಲ. ಸ್ವಲ್ಪ ಹಿಡ್ತಕ್ ಬರುತ್ತಾ? ಹಿಡ್ತಕ್ ಬಂದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ತೀರಿ. ಈಗ ನಾವು ಸಂಡಾಸ್ ಬಾತ್ರೂಮ್ ಮಾಡಿದ್ರೆ ಏನ್ ಮಾಡ್ಬೇಕಲ್ಲ? ಸಂಡಾಸ್ ಬಾತ್ರೂಮ್ ನಾವು ಹೊರಗೆ ಹೋಗೋದು ಬೇಡಪ್ಪ. ಹೊರಗೆ ಹೋಗೋದೇ ಬೇಡ? ಬೇಡ. ಸರಿನಾ? ಓಕೆ. ಸಂಡಾಸ್ ಬಾತ್ರೂಮ್ ಮಾಡಿದ್ರೆ ಬನ್ನಿ 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 ಧಾರಾಳವಾಗಿ ಮಾಡ್ಕೊ. ಸ್ವಲ್ಪ ಫಲ ಬರುತ್ತಲ್ಲ, ಆ ಫಲ ಅನ್ನೋದು ಏನು ಗೊತ್ತಿಲ್ರಿ? ರಿಸಲ್ಟ್. ರಿಸಲ್ಟ್ ಅಂದ್ರೆ ಏನು? ನಿಮ್ಮ
ಬೆಳೆ ಮಾಡಿ ಚೆನ್ನಾಗಿ ಮಳೆ ಬೆಳೆಗಳೆಲ್ಲ ಚೆನ್ನಾಗಿ ಬಂದ್ರೆ ನೀವು ಮಾಡ್ಕೊಳ್ತೀರಾ. ನೀವೇನ್ ಮಾಡ್ತೀರಾ, ಚೆನ್ನಾಗಿ ಬಂದಾಗ ಏನ್ ಮಾಡ್ತೀರಾ, ಇನ್ನೂ ಸ್ವಲ್ಪ ಖರ್ಚಾಗ್ಲಿ ಮಾಡ್ಕೊಳ್ತೀರಾ. ಈಗ ಎಲ್ಲಾನು ಮಾಡ್ಕೊಳಕಾಗತ್ತಲ್ಲ, ಅದು ಸುಮ್ನೆ ಕೇಳ್ತೀರಷ್ಟೇ, ಮಾಡ್ಕೊಳ್ಳೋ ಸ್ಥಿತಿನೂ ಇಲ್ಲ, ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಬನ್ನಿ ಮಾಡಿ ಸರಿನಾ? ಸಾಧ್ಯವಾದಷ್ಟು ಇದನ್ನ ಮಾಡ್ಕೊಳ್ಳಿ. ಏನ್ ಹೇಳಿ, ಸಮಸ್ಯೆ ಇಲ್ಲ ಅಣ್ಣ. ಈಗ ಲೆವೆಲ್ ಮಾಡ್ಬೇಕಂದ್ರೆ ಮತ್ತೆ ಇದು ಹೈಟ್ ಮಾಡಬೇಕು, ಎಲ್ಲ ಹೈಟ್ ಮಾಡಬೇಕು, ಒಂದೇ ಲೆವೆಲ್ ಮಾಡಬೇಕು. ಅರ್ಥ ಆಯ್ತಾ ನಾನು ಹೇಳೋದು? ಏನ್ ತಾಯಿ, ಅರ್ಥ ಆಯ್ತಾ? ನೀವು ಮನೆ ಕಟ್ತಿದ್ರಲ್ವ, ಸರಿನಾ? ನೀವು ಸ್ವಲ್ಪ ಸಹಕಾರ ಮಾಡಬೇಕು, ಅರ್ಥ ಆಯ್ತಾ? ಮುಂದಿನ ಸಾರಿ ಇವ್ರ ಹತ್ರ ನಾನು ಸಹಕಾರ ಮಾಡಿಸ್ಕೊಡ್ತೀನಿ. ಇವ್ರು ಕೊಡಂಗ ಆಗ್ತಾರೆ ನಿಮಗೆ. ಅಣ್ಣ ಅವ್ರ ಸಹಕಾರ ನಮಗಿದೆ, ಇದೆ ಒಪ್ಕೊಳ್ತೀನಿ. ಈಗ ಕೊಡಿ, ನೀವು ಈಗ ಸಹಕಾರ ನಮಗಿದೆ. ಈಗ ನೀವು ಸ್ವಲ್ಪ ಸಹಕಾರ ಮಾಡಿ, ಮುಂದೆ ಅತಿ ದೊಡ್ಡದಾಗಿ ಇವರಿಂದ ಸಹಕಾರ ಆಗುತ್ತೆ. ಏನಮ್ಮ, ನನ್ನ ಮಗಳಿಂದ ಸಹಕಾರ ಆಗುತ್ತೆ. ಏನು ಬೇಡ, ನೀವೆಲ್ಲ ಚೆನ್ನಾಗಾದ್ಮೇಲೆ ಊಟ ಮಾಡ್ಕೊಂಡು ಏನ್ ಬೇಡ. ನಾ ಕೋಲ್ಡ್ ಆಗಿದೆ, ನಾನೇನು ತಗೊಳಗಿಲ್ಲ. ನಾನು 2-3